ರಂಗನಾಥ್, ನೀವು ನಿಜಕ್ಕೂ ತಗೋಬೇಕಾದ ಕ್ಯಾಂಪೇನ್ಗಳ ಬಗ್ಗೆ ನಾವು ಲಿಸ್ಟ್ ಕೊಡ್ತೀವಿ, ನೀವು ಲಿಸ್ಟ್ಗಳು ಮಾಡ್ಕೋಬಹುದು. ಈ ರೀತಿ ವಿಷಯಗಳಲ್ಲಿ ಕ್ಯಾಂಪೇನ್ ಮಾಡಿದ್ರೆ ನೀವು ಜರ್ನಲಿಸ್ಟ್ ಆಗಿ ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ದಂಗೆ ಆಗ್ತದೆ, ನಿಮ್ಮ ಕೀರ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಕಾಂಗ್ರೆಸ್ ಪಕ್ಷದವ್ರು ಇದ್ದೀರಲ್ಲ ನೀವು, ನಿಮಗೆ ಅಗತ್ಯವಾಗಿ ಒಂದು ಮಾತು ಹೇಳಬೇಕಾಗಿದೆ. ನೀವು ಇದೇ ರೀತಿ ನಡ್ಕೊಳ್ತಾ ಇದ್ರೆ ನಿಮ್ಮ ಪಕ್ಷ ಯಾವ ಕಾರಣಕ್ಕೂ ಉಳಿಯೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ರಂಗನಾಥ್ ಅವರೇ, ನಿಮ್ಗೆ ಅನಿಸ್ಬೋದು ಯಾಕೆ ನಿಮ್ಮನ್ನೇ ಉದ್ದೇಶಿಸಿ ನಾವು ಮಾತಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಕಾರಣ ಇದೆ. ಬೇರೆ ಜರ್ನಲಿಸ್ಟ್ಗಳು ಎಷ್ಟೇ ಜನ ಇರಬಹುದು, ಆದರೆ ನಿಮ್ಮನ್ನ ಹೆಚ್ಚು ಉದಾಹರಣೆಗೆ ಯಾಕೆ ತಗೊಂಡು ಮಾತಾಡ್ತೀವಿ, ನಿಮ್ಮನ್ನೇ ಕ್ವಶನ್ ಮಾಡ್ತೀವಿ ಯಾಕೆ ಅನ್ನೋದಕ್ಕೆ ಕಾರಣ ಇದೆ, ಹೇಳ್ತೀನಿ ಕೇಳ್ಕೊಳ್ಳಿ. ನೀವು ಆ್ಯಕ್ಚುಲಿ ಇಷ್ಟೊತ್ತಿಗೆ ಒಂದು ಪಟ್ಟಿ ಮಾಡಿಕೊಂಡು ನಿಮ್ಮದೇ ಸ್ಟೈಲಲ್ಲಿ ಹಲವಾರು ಬಾರಿ ಕ್ಲಾಸ್ ತಗೋಬೇಕಾಗಿತ್ತು. ಆ ಕೆಲಸ ಮಾಡಿದ್ದಿದ್ರೆ ಒಂದು ಒಳ್ಳೆ ಮೆಸೇಜಾರು ಹೋಗಿರ್ತಿತ್ತು ಸಮಾಜಕ್ಕೆ, ರಾಜಕಾರಣಿಗಳಿಗೆ. ಮಾನ್ಯ ರಂಗನಾಥ್ರವರೇ, ತಾವು ಇತ್ತೀಚೆಗೆ ಒಂದು ನ್ಯೂಸ್ ಬುಲೆಟಿನ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿರೋ ಮಾತುಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ಪ್ರಿಯಾಂಕ್ ಖರ್ಗೆ ಒಬ್ಬರು ಆ್ಯಂಟಿ ಹಿಂದೂ, ಅಂದರೆ ಹಿಂದೂ ವಿರೋಧಿ, ಮತ್ತು ಅವರು ಹಿಂದೂ ವಿರೋಧಿ ಅಂತೇಳಿ ಕಲಬುರಗಿ ಚುನಾವಣೆ ಟೈಮ್ನಲ್ಲಿ ಕ್ಯಾಂಪೇನ್ ಮಾಡ್ತೀವಿ ಅನ್ನೋ ಥರದ ಮಾತುಗಳನ್ನ ನೀವು ಆಡಿದ್ದೀರ. ಯು ಆರ್ ಆ್ಯಂಟಿ ಹಿಂದೂ ಫೆಲೋ. ಆಲ್ ರೈಟ್, ವಿ ನೋ ಇಟ್. ನಮಗೆ ಗೊತ್ತಿದೆ ನೀವು ಆ್ಯಂಟಿ ಹಿಂದೂ ಫೆಲೋ. ನೆಕ್ಸ್ಟ್ ಗುಲ್ಬರ್ಗ ಎಲೆಕ್ಷನ್ ಬಂದಾಗ ವಿ ವಿಲ್ ಕ್ಯಾಂಪೇನ್, ಯು ಆಲ್ಸೋ ಕ್ಯಾಂಪೇನ್ ಅಂತ ಜನ ಹೇಳಿ. ಬಟ್ ಬೇರೆ ಧರ್ಮದ ಬಗ್ಗೆ ಮಾತಾಡೋಕೆ ಬಾಯಿ ಯಾಕೆ ಬರಲ್ಲ ಸರ್? ಬೇಡ ರೀ, ಅವ್ರು ಮಾತಾಡೋದು ಬೇಡ, ಇವ್ರು ಮಾತಾಡಲಿ. ಹಿಂಗೆ ಕ್ಯಾಂಪೇನ್ ಶುಡ್ ಬಿ ದಟ್. ಬೇಡವಾ? ನಾಳೆ ಚುನಾವಣೆ ಬಂದಾಗ ಹೇಳಿ, ಕಲುಷಿತ ನೀರನ್ನು ಕೊಟ್ಟಿದ್ದೀರಿ. ನೀವು ಅಷ್ಟರ ಮಟ್ಟಿಗೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತಾಡಬೇಕಾದ್ರೆ ಪ್ರಿಯಾಂಕ್ ಖರ್ಗೆ ಅದೆಂಥ ಮಾತುಗಳನ್ನ ಆಡಿರ್ಬೋದು ಅಂತ ನೋಡೋಣ ಒಂದ್ಸರಿ. ಇದೆ ಈಗ 38,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಏನು ಗಂಗಾ ರಿಜುವಿನೇಷನ್ ಪ್ರೋಗ್ರಾಮ್ ಮಾಡಿದೆ ಅಲ್ಲ ಸರ್. 38,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ ಆ ಜಲಮೂಲದ ಸ್ಥಿತಿಗತಿಯನ್ನು? ಸೊ ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ನಮ್ಮ ಸಂಪ್ರದಾಯಗಳನ್ನು ಕಾಪಾಡೋದು ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಟ್ ವಾಟ್ ಕಾಸ್ಟ್ ಅದನ್ನು ಯೋಚನೆ ಮಾಡಬೇಕು ಅಂತ ಅಷ್ಟೇ ನಂದು ಇದು. ಆಮೇಲೆ ಐ ಆಮ್ ಅಗೇನ್ಸ್ಟ್ ಇವರೆಲ್ಲರೂ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರಲ್ಲ, ಕೆಲವು ಜನರಿಗೆ ಮರಳು ಮಾಡ್ತಾ ಇದ್ದಾರಲ್ಲ. ನೀವು ನೋಡಿ, ನೀವು ನನಗೆ ಅಳಬೇಕೋ ನಗಬೇಕೋ ಗೊತ್ತಾಗಲ್ಲ ಒಂದೊಂದು ಸರಿ. ನ್ಯೂಸ್ನಲ್ಲಿ ನಿಮ್ಮ ಮಾಧ್ಯಮದಲ್ಲೇ ತೋರಿಸ್ತಾ ಇದ್ರಿ, ಒಬ್ಬ ವ್ಯಕ್ತಿ ನೀವು ನಮಗೆ ಫೋಟೋ ಕೊಟ್ಟರೆ ನಿಮ್ಮ ಪಾಸ್ಪೋರ್ಟ್ ಫೋಟೋವನ್ನು ನಾವು ತಗೊಂಡು ಹಿಂಗೊಂದು ಬೊಗಣಿ ಇಟ್ಕೊಂಡು ಇಲ್ಲಿ ನಾನು ನಿಮಗೆ ಏನು ಡುಬ್ಕಿ ಹೊಡಿಸ್ತೀನಿ, ಮುಳುಗಿಸ್ತೀನಿ, ಇದರಿಂದ ನಿಮ್ಮ ಪಾಪ ಪರಿಹಾರ ಆಗ್ತದೆ ಅಂದ್ಬಿಟ್ಟು ಜನ ಮರಳು, ಜಾತ್ರೆ ಮರಳು ಅಂತ ಕಳಿಸ್ಕೊಟ್ಟಿಲ್ವಾ ಸರ್? ಸೊ ಇಂಥ ವ್ಯವಸ್ಥೆನಲ್ಲಿ ಇದ್ದೀವಿ ಅಂತ ಅಷ್ಟೇ ನಂದು. ನಮಗೆ ಯಾರು ನೀವು ಮಹಾಕುಂಭಿಗಾನ ಹೋಗಿ, ತ್ರಿವೇಣಿ ಸಂಗಮಿಗಾನ ಹೋಗಿ, ನಿಮ್ಮ ಪಾಪವನ್ನು ಹೆಂಗಾನ ಪರಿಹಾರ ಮಾಡ್ಲಿಕ್ಕೆ ನೀವೇನಾದರೂ ದಾರಿಗಳು ಕಟ್ಕೊಳ್ಳಿ, ಅದಕ್ಕೆ ನನಗೆ ಆಕ್ಷೇಪ ಇಲ್ಲ. ಆದರೆ ನಮ್ಮ ಜವಾಬ್ದಾರಿ ನಾಗರಿಕರಿಗಾಗಿರ್ಬೋದು ಅಥವಾ ಸರ್ಕಾರ ವತಿಯಿಂದ ಜಲಮೂಲಗಳನ್ನು ಕಾಪಾಡೋದು ನಮ್ಮದೆಲ್ಲರದ್ದು ಜವಾಬ್ದಾರಿ ಅಷ್ಟೇ. ನೋಡಿದ್ರಿ ಅಲ್ವಾ ಪ್ರಿಯಾಂಕ್ ಖರ್ಗೆ ಏನು ಮಾತಾಡಿದ್ದಾರೆ? ಕುಂಭಮೇಳವೋ ಇನ್ಯಾವುದೇ ಒಂದು ಆಚರಣೆಯೋ ಅದಕ್ಕೆ ನಮ್ಮ ವಿರೋಧ ಇಲ್ಲ, ಅದು ಅವ್ರವ್ರ ನಂಬಿಕೆ. ಕುಂಭಮೇಳಕ್ಕೆ ಹೋಗಿ ಪಾಪ ಪರಿಹಾರ ಮಾಡ್ಕೊಳ್ತೀವಿ ಅಂತಂದರೆ ಅದು ಅವ್ರವ್ರ ನಂಬಿಕೆ, ನಮ್ಮ ಆಕ್ಷೇಪ ಇಲ್ಲ. ಆದರೆ ನಮ್ಮ ನದಿ ಮೂಲಗಳನ್ನ, ಜಲಮೂಲಗಳನ್ನ ರಕ್ಷಣೆ ಮಾಡ್ಕೋಬೇಕಾಗಿರೋದು, ಶುದ್ಧವಾಗಿಡಬೇಕಾಗಿರೋದು ನಾಗರಿಕರ ಕರ್ತವ್ಯ ಮತ್ತು ಸರ್ಕಾರದ ಜವಾಬ್ದಾರಿ ಕೂಡ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಈ ಮಾತುಗಳಲ್ಲಿ ತಪ್ಪೇನಿದೆ ನೀವು ಹೇಳಿ. ತಪ್ಪೇನಿದೆ ಅಂತಲ್ಲ, ಅತ್ಯಂತ ಸರಿಯಾದ ಮಾತುಗಳನ್ನ ಪ್ರಿಯಾಂಕ್ ಖರ್ಗೆ ಆಡಿದ್ದಾರೆ ಮತ್ತು ಅತ್ಯಂತ ಸೆನ್ಸಿಬಲ್ ಆದ ಮಾತುಗಳನ್ನ ಪ್ರಿಯಾಂಕ್ ಖರ್ಗೆ ಆಡಿದ್ದಾರೆ. ರಂಗನಾಥ್ರವರೇ, ನೀವೇ ಒಂದು ಕ್ಷಣ ಈ ವಿಡಿಯೋ ನೋಡಿ. ನೋಡಿ, ಪುಣ್ಯಸ್ನಾನ ಅಂತ ಹಿಂದೂಗಳು ನಂಬಿಕೆಯಿಂದ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ನೀರು ಹೇಗಿದೆ ನೋಡಿ, ಚಪ್ಪಲಿಗಳೆಲ್ಲ ತೇಲ್ತಾ ಇದೆ. ಆ ಮಟ್ಟದಲ್ಲಿ ಗಲೀಜಾಗಿರ್ತಕ್ಕಂಥ ನೀರಿನಲ್ಲಿ ಹಿಂದೂಗಳು ಪುಣ್ಯಸ್ನಾನ ಮಾಡಬೇಕಾದ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನೋಡಿದ ಯಾವುದೇ ಒಬ್ಬ ಹಿಂದೂಗೂ ಅನಿಸಲ್ವ? ಯೋಚನೆ ಮಾಡಿ. ಮತ್ತು ನಾವು ಪವಿತ್ರ ನದಿ ಅಂತ ಪೂಜೆ ಮಾಡುವಂಥ ಗಂಗಾ ನದಿ ಈ ಪರಿಸ್ಥಿತಿಯಲ್ಲಿ ಇದೆಯಲ್ಲ ಅಂತ ನೋಡಿದಂಥ ಯಾವುದೇ ಒಂದು ಹಿಂದೂಗೂ ಬೇಜಾರಾಗಲ್ವ ಹೇಳಿ? ಈ ಒಂದು ಆ್ಯಂಗಲಿಂದ ನೋಡಿದಾಗ ಪ್ರಿಯಾಂಕ್ ಖರ್ಗೆ ಹೇಳಿರೋದ್ರಲ್ಲಿ ತಪ್ಪೇನಿದೆ? ಇನ್ಫ್ಯಾಕ್ಟ್ ಪ್ರಿಯಾಂಕ್ ಖರ್ಗೆ ಹೇಳಿರೋ ಮಾತುಗಳನ್ನ ಒಬ್ಬ ಜರ್ನಲಿಸ್ಟಾಗಿ ನೀವು ಮಾತಾಡಬೇಕಾಗಿತ್ತು. ಅದರ ಮೂಲಕ ಸರ್ಕಾರವನ್ನು ನೀವು ಪ್ರಶ್ನೆ ಮಾಡಬೇಕಾಗಿತ್ತು. ಏನಂತ ಹೇಳಬೇಕಾಗಿತ್ತು? ಪ್ರಧಾನಮಂತ್ರಿಯವರೇ,
ತಾವು ಪ್ರಧಾನಮಂತ್ರಿ ಆಗೋಕ್ಕೂ ಮೊದಲು ಗಂಗಾ ನದಿನ ಶುದ್ಧ ಮಾಡ್ತೀನಿ ಅಂತ ಹೇಳಿದಿರಿ. ಆಮೇಲೆ ನಮಾಮಿ ಗಂಗೆ ಅಂತ ಯೋಜನೆ ರೂಪಿಸ್ಬಿಟ್ಟು ಸಾವಿರಾರು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀರಿ. ಮಹಾಕುಂಭಮೇಳ ಬರ್ತಾ ಇದೆ, ಕೋಟ್ಯಾಂತರ ಹಿಂದೂಗಳು ಬರ್ತಾರೆ, ಅಲ್ಲಿ ಅವರು ಪುಣ್ಯ ಸ್ನಾನ ಮಾಡಲಿಕ್ಕೆ ನೀರು ಯೋಗ್ಯವಾಗಿರೋ ಥರ ನೋಡ್ಕೊಳ್ಳಿ ಅಂತ ನೀವು ಹೇಳಬೇಕಾಗಿತ್ತು. ಆಮೇಲೆ ಕುಂಭಮೇಳ ನಡೀತಾ ಇರುವಾಗ, ಕುಂಭಮೇಳ ಮುಗಿದ ಮೇಲೆ ನೀವು ಹೇಳಬೇಕಾಗಿತ್ತು, ಪ್ರಧಾನಮಂತ್ರಿಯವರೇ ತಾವು ನದಿ ನೀರನ್ನು, ಗಂಗಾ ನದಿ ನೀರನ್ನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರಿ, ನದಿಯನ್ನು ಶುದ್ಧಗೊಳಿಸ್ತೀವಿ ಅಂತ ಹೇಳಿದ್ರಿ. ಆದರೆ ಹಿಂದೂಗಳು ಬಂದು ಪುಣ್ಯ ಸ್ನಾನ ಮಾಡಿದ್ದಾರೆ, ಆದರೆ ಇಲ್ಲಿ ಈ ನೀರು ಸ್ನಾನಕ್ಕೂ ಯೋಗ್ಯ ಇಲ್ಲ ಅಂತ ನಿಮ್ಮದೇ ಸರ್ಕಾರದ ಪರಿಸರದ ಮಂಡಳಿ ರಿಪೋರ್ಟ್ ಕೊಟ್ಟಿದೆ. ಕಣ್ಣಿಗೆ ನೋಡಿದ್ರೇ ಕಾಣಿಸ್ತಾ ಇದೆ ಈ ರೀತಿ ಇರ್ತಕ್ಕಂಥದ್ದು ನೀರು. ನೀವು ಹಿಂದೂಗಳ ಮತ ಹಾಕಿಸ್ಕೊಂಡು ಗಂಗಾ ನದಿ ಕ್ಲೀನ್ ಮಾಡ್ತೀನಿ ಅಂತ ನಂಬಿಸ್ಬಿಟ್ಟು ಈ ರೀತಿ ಮಾಡಿದಾರಲ್ಲ, ತಪ್ಪಲ್ವಾ ಅನ್ನೋ ಪ್ರಶ್ನೆ ನೀವು ಕೇಳಬೇಕಾಗಿತ್ತು ಒಬ್ಬ ಜರ್ನಲಿಸ್ಟಾಗಿ. ಅದೇ ರೀತಿ ಯೋಗಿ ಆದಿತ್ಯನಾಥ್ ಅವರು ಕೇಳಬೇಕಾಗಿತ್ತು ನೀವು. ಯೋಗಿ ಆದಿತ್ಯನಾಥ್ರವರೇ, ನೀವು ಮುಖ್ಯಮಂತ್ರಿಯಾಗಿ 8 ವರ್ಷ ಆಗಿದೆ, ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚಿನ ಅನುದಾನ ಬಂದಿದೆ, ಅದನ್ನು ಬಳಸ್ಕೊಂಡು ಕನಿಷ್ಠ ಗಂಗಾ ನದಿ ನೀರು ಸ್ನಾನಕ್ಕೆ ಯೋಗ್ಯ ಆಗಿರೋ ರೀತಿ ಮೇಂಟೈನ್ ಮಾಡಬೇಕಾಗಿತ್ತಲ್ವಾ ಅನ್ನೋ ಪ್ರಶ್ನೆನ ನೀವು ಕೇಳಬೇಕಾಗಿತ್ತು. ಆದರೆ ಆ ಪ್ರಶ್ನೆ ನೀವು ಕೇಳಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ ಆ ಪ್ರಶ್ನೆನ. ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ ಪ್ರಶ್ನೆಗೆ ನಿಮ್ಮ ಉತ್ತರ ಹೇಗಿದೆ ನೋಡಿ. ಇವತ್ತಿನ ಕಾಲದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರಾಜಕಾರಣಿಗಳಲ್ಲಿ ಸೆನ್ಸಿಬಲ್ಲಾಗಿ ಮಾತಾಡೋರ ಸಂಖ್ಯೆನೇ ಕಡಿಮೆ ಆಗ್ತಾಯಿದೆ. ಹೆಚ್ಚು ಹೆಚ್ಚು ರಾಜಕಾರಣಿಗಳು ಸಿಲ್ಲಿಯಾಗಿ ಮಾತಾಡೋದು, ಕ್ಷುಲ್ಲಕವಾಗಿ, ಕೆಟ್ಟದಾಗಿ, ಕೊಳಕಾಗಿ ಮತ್ತು ದ್ವೇಷ ಭಾಷಣ ಮಾಡುವಂಥದ್ದು ಜಾಸ್ತಿ ಆಗ್ತಾಯಿದೆ. ಯಾವ ಮಟ್ಟಕ್ಕೆ ಜಾಸ್ತಿ ಆಗ್ತಾಯಿದೆ ಅಂತಂದರೆ, ನಾಗರಿಕರಿಗೆ ಈ ರಾಜಕಾರಣಿಗಳು ಅಂದ್ರೇ, ರಾಜಕಾರಣ ಅಂದ್ರೇ ಹೇಸಿಗೆ ಬರೋ ಥರ ಆಗಿದೆ. ಇಂಥ ಒಂದು ಸಂದರ್ಭ ಇರುವಾಗ ನೀವೇನು ಮಾಡಬೇಕಾಗಿತ್ತು? ಕಡೆಯ 10 ವರ್ಷಗಳಲ್ಲಿ ಈ ರೀತಿ ಕೆಟ್ಟದಾಗಿ, ಕೊಳಕಾಗಿ ಮಾತಾಡಿರೋರು, ದ್ವೇಷ ಭಾಷಣ ಮಾಡಿರೋರ ಪಟ್ಟಿನೆಲ್ಲ ಮಾಡಬೇಕಾಗಿತ್ತು ನೀವು, ರಾಜಕಾರಣಿಗಳ ಪಟ್ಟಿಗಳನ್ನ. ಆಮೇಲೆ ಆ ರಾಜಕಾರಣಿಗಳಲ್ಲಿ ಎಷ್ಟು ಜನ ಯಾವ ಪಾರ್ಟಿಗೆ ಸೇರಿದ್ದಾರೆ ಅಂತ ಮಾಡಬೇಕಾಗಿತ್ತು. ಆ ರಾಜಕಾರಣಿಗಳಿಗೆಲ್ಲ ನೀವು ನಿಮ್ಮದೇ ಸ್ಟೈಲ್ನಲ್ಲಿ ಕ್ಲಾಸ್ ತೊಗೋಬೇಕಾಗಿತ್ತು. ಇದೆಲ್ಲ ಸಾರ್ವಜನಿಕವಾಗಿ ನಡೆದುಕೊಳ್ಳೋ ರೀತಿ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ಯಾವ ಪಾರ್ಟಿಗೆ ಅತಿ ಹೆಚ್ಚು ರಾಜಕಾರಣಿಗಳು ಈ ಥರದವ್ರು ಸೇರಿದಾರೋ ಅಂಥ ಪಾರ್ಟಿಯನ್ನು ನೀವು ಕ್ಲಾಸ್ ತೊಗೋಬೇಕಾಗಿತ್ತು. ಅಲ್ರಿ, ನಿಮ್ಮ ಪಕ್ಷ ಸಂಸ್ಕೃತಿಯನ್ನು ಕಾಪಾಡೋ ಪಕ್ಷ ಅಂತ ಹೇಳ್ತೀರಿ, ನೋಡಿದ್ರೆ ನಿಮ್ಮ ಪಕ್ಷದ ರಾಜಕಾರಣಿಗಳು ಇಷ್ಟು ಕೆಟ್ಟದಾಗಿ ಮಾತಾಡ್ತಾರಲ್ರಿ, ಇಷ್ಟು ಕೆಟ್ಟದಾಗಿ ಸಾರ್ವಜನಿಕವಾಗಿ ನಡ್ಕೊಳ್ತಾರಲ್ರಿ, ಬರೀ ದ್ವೇಷ ಭಾಷಣ ಮಾಡ್ತಾರಲ್ರಿ ಅನ್ನೋ ಕ್ಲಾಸನ್ನು ನೀವು ಪಕ್ಷಗಳಿಗೂ ಕೂಡ ತೊಗೋಬೇಕಾಗಿತ್ತು. ನೀವು ಆ ಕೆಲಸ ಮಾಡಲಿಲ್ಲ. ಅಟ್ಲೀಸ್ಟು ಪ್ರಿಯಾಂಕ್ ಖರ್ಗೆ ಅವರು ಇಂಥ ಸೆನ್ಸಿಬಲ್ ಆಗಿರೋ ಮಾತನ್ನಾಡಿದಾಗ, ಸೆನ್ಸಿಬಲ್ಲಾಗಿ ಮಾತಾಡೋ ರಾಜಕಾರಣಿಗಳೇ ಕಡಿಮೆ ಆಗ್ತಾ ಇರುವಾಗ, ಇಷ್ಟು ಸೆನ್ಸಿಬಲ್ಲಾಗಿ ಪ್ರಿಯಾಂಕ್ ಖರ್ಗೆ ಮಾತಾಡಿದಾಗ ಅದನ್ನು ಅಟ್ಲೀಸ್ಟ್ ಎಂಡೋರ್ಸ್ ಮಾಡಬೇಕಾಗಿತ್ತು. ಅದನ್ನು ಮಾಡೋದು ಬಿಟ್ಬಿಟ್ಟು ನೀವೇನು ಮಾಡಿದ್ರಿ? ಪಕ್ಕಾ BJP ವಕ್ತಾರರ ಥರ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಹಿಂದೂ ವಿರೋಧಿ ಅಂತ ಕರೆದುಬಿಟ್ರಿ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ? ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. BJP ವಕ್ತಾರರ ಥರ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ, ನಾವು ಯಾರೇ ಆಗಲಿ ಮೋದಿಯವರ ಯಾವುದೇ ಒಂದು ಪಾಲಿಸಿನ ಟೀಕೆ ಮಾಡಿದ್ರೆ, BJP ಸರ್ಕಾರದ ಯಾವುದೇ ಒಂದು ಪಾಲಿಸಿನ ಟೀಕೆ ಮಾಡಿದ್ರೆ, BJPಯ ವಕ್ತಾರರುಗಳೇನು ಮಾಡ್ತಾರೆ, ಅಥವಾ BJPಯ IT ಸೆಲ್ ಏನು ಮಾಡುತ್ತೆ, ನಮ್ಮಂಥವ್ರನ್ನ ನೀವು ಆ್ಯಂಟಿ ಹಿಂದೂ, ನೀವು ಆ್ಯಂಟಿ ನ್ಯಾಷನಲ್ ಅಂತ ನೇರವಾಗಿ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ನೀವು ಏನು ಮಾಡಿದ್ದೀರಿ? ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿ ನೀರು ಕೊಳಕಾಗಿರೋದ್ರ ಬಗ್ಗೆ ಮಾತಾಡಿದ್ದು, ಅತ್ಯಂತ ಸೆನ್ಸಿಬಲ್ಲಾಗಿ ಮಾತಾಡಿದ್ದು, ಅದನ್ನು ನೀವು ತಿರುಚಿಬಿಟ್ಟು ಅವ್ರನ್ನ ನೇರವಾಗಿ ಆ್ಯಂಟಿ ಹಿಂದೂ ಅಂತ ಕರೀತಾ ಇದ್ದೀರಿ. ಅದರಿಂದ ನೀವು ಅತ್ಯಂತ ಸ್ಪಷ್ಟವಾಗಿ BJP ವಕ್ತಾರರ ಥರ ಮಾತಾಡಿದ್ದೀರಿ. ಆಮೇಲೆ ಮುಂದುವರೆದು ಮಾನ್ಯ ರಂಗನಾಥ್ರವರೇ, ನೀವು ಹೇಳ್ತೀರಿ ನೀವು ಪ್ರಿಯಾಂಕ್ ಖರ್ಗೆ ವಿರುದ್ಧ ಅವರು ಹಿಂದೂ ವಿರೋಧಿ ಅಂತ ಹೇಳ್ಬಿಟ್ಟು ಕಲಬುರಗಿ ಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡ್ತೀನಿ ಅಂತ ಹೇಳ್ತೀರಿ. ನೀವು ನಿಜಕ್ಕೂ ಕ್ಯಾಂಪೇನ್ ಮಾಡಬೇಕು ಅಂತಂದರೆ ಕಾಂಗ್ರೆಸ್ ವಿರುದ್ಧನೇ ಹಲವಾರು ವಿಷಯಗಳಿದೆ. ಉದಾಹರಣೆಗೆ KPSC, ಒಂದು ಕನ್ನಡದಲ್ಲಿ ಸರಿಯಾದ KPSC ಅಂತ ಎಕ್ಸಾಮ್ ನಡೆಸೋಕ್ಕಾಗ್ತಾ ಇಲ್ಲ ಈಗಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಅದರ ವಿರುದ್ಧ ನೀವು ಕ್ಯಾಂಪೇನ್ ಮಾಡಿ. ಆಮೇಲೆ ಗೃಹಲಕ್ಷ್ಮಿ ಹಣ ತಿಂಗಳಿಗೆ ಜನಕ್ಕೆ ಕೊಡೋಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದಿಂದ, ಅದರ ವಿರುದ್ಧ ಕ್ಯಾಂಪೇನ್ ಮಾಡಿ. ನೀವು ರಾಜ್ಯಪಾಲರು ಸಿದ್ದರಾಮಯ್ಯನವ್ರ ವಿಷಯದಲ್ಲಿ ಕನ್ನಡದಲ್ಲಿದ್ರೂ ಕೂಡ ಒಂದೇ ದಿನಕ್ಕೆ ಸ್ಯಾಂಕ್ಷನ್ ಕೊಟ್ಟರು, ಆಯಿತು, ಅವ್ರಿಗನ್ಸಿರ್ಬೋದು ಇದರಲ್ಲೇನೋ ಒಂದು ಪ್ರೈಮಾ ಫೇಸಿ ಹಗರಣ ನಡೆದಿರೋದು ಕಾಣಿಸ್ತಾ ಇದೆ ಅಂತ ಅನಿಸಿರ್ಬೋದು, ಕೊಟ್ಟಿದ್ದಾರೆ. ಆದರೆ ಅದೇ BJP ಸಂಬಂಧಿತ ಕೇಸ್ಗಳಿಗೆ, ಕುಮಾರಸ್ವಾಮಿಯವ್ರ ಕೇಸ್ಗೆ 10 ತಿಂಗಳಾದರೂ ಸ್ಯಾಂಕ್ಷನ್ ಕೊಟ್ಟಿಲ್ಲ. ಕಡತ ಕೇಳಿದರು, ಕಡತ ಕಳಿಸಿದ ಮೇಲೂ ಸ್ಯಾಂಕ್ಷನ್ ಕೊಟ್ಟಿಲ್ಲ. ಇಂಗ್ಲೀಷ್ಗೆ ಅನುವಾದ ಕೇಳಿದರು, ಅನುವಾದ ಕಳಿಸಿದ ಮೇಲೂ ಸ್ಯಾಂಕ್ಷನ್ ಕೊಟ್ಟಿಲ್ಲ. ಇಂಥ ವಿಷಯಗಳಲ್ಲಿ ನೀವು ಕ್ಯಾಂಪೇನ್ ಮಾಡಿ. ಆಮೇಲೆ ಕರ್ನಾಟಕದ ಬಗ್ಗೆ ನಿಮಗೆ ಕಳಕಳಿ ಇದ್ದರೆ, ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ತೆರಿಗೆ ವಿಷಯದಲ್ಲಿ ಅನ್ಯಾಯ ಆಗ್ತಾ ಇದೆಯಲ್ವಾ, ಅದನ್ನಿಟ್ಕೊಂಡು ಕ್ಯಾಂಪೇನ್ ಮಾಡಿ.
ಆಮೇಲೆ ಪ್ರಜಾಪ್ರಭುತ್ವ ಉಳಿಸ್ಕೋಬೇಕು ಅನ್ನೋ ಕಳಕಳಿ ನಿಮಗಿದ್ರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಕೂಡ ಇರಬೇಕು ಎಲೆಕ್ಷನ್ ಕಮಿಷನರ್ ನೇಮಕಾತಿ ಸಮಿತಿಯಲ್ಲಿ ಅಂತ ಇತ್ತಲ್ಲ, ಅದನ್ನು ಫುಲ್ ಉಲ್ಟಾ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪನ್ನೂ ಕೂಡ ಅಮೆಂಡ್ಮೆಂಟ್ ಮೂಲಕ ಬದಲಾವಣೆ ಮಾಡಿಬಿಟ್ಟು ಆ ಸಮಿತಿಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇಲ್ಲದೆ ಇರೋ ಥರ ನೋಡ್ಕೊಂಡ್ರಲ್ಲ, ಈ ವಿಷಯದಲ್ಲಿ ಕ್ಯಾಂಪೇನ್ ಮಾಡಿ. ಆಮೇಲೆ ಭ್ರಷ್ಟಾಚಾರದ ವಿರುದ್ಧ ನಿಮಗೆ ನಿಜಕ್ಕೂ ಒಂದು ಗಟ್ಟಿಯಾದ ನಿಲುವಿದ್ದರೆ, ಈ ದೇಶದಲ್ಲಿ ಭ್ರಷ್ಟಾಚಾರವನ್ನೇ ಲೀಗಲೈಸ್ ಮಾಡಲಾಯ್ತಲ್ಲ ಚುನಾವಣಾ ಬಾಂಡ್ ಮೂಲಕ, ಅದರಲ್ಲೂ ಮೋದಿಯವರು ನಾ ಕಾವುಂಗ ನಾ ಖಾನೆದುಂಗ ಅಂತ ಹೇಳ್ಕೊಂಡು ಭ್ರಷ್ಟಾಚಾರವನ್ನೇ ಲೀಗಲೈಸ್ ಮಾಡಿದಂಥ ಚುನಾವಣಾ ಬಾಂಡ್ ಜಾರಿಗೆ ತಂದ್ರಲ್ಲ, ಆ ವಿಷಯದಲ್ಲಿ ಕ್ಯಾಂಪೇನ್ ಮಾಡಿ. ಆಮೇಲೆ ನಾ ಕಾವುಂಗ ನಾ ಖಾನೆದುಂಗ ಅಂತ ಹೇಳಿಕೊಂಡು ಬೇರೆ ಪಕ್ಷದಲ್ಲಿದ್ದಂಥ ಎಲ್ಲ ಭ್ರಷ್ಟಾಚಾರಿಗಳನ್ನೂ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಅವ್ರಿಗೆ ಅಧಿಕಾರ ಕೊಟ್ಬಿಟ್ಟು ಅವ್ರನ್ನ ಕಾಪಾಡ್ತಾ ಇದ್ದಾರಲ್ಲ, ಈ ವಿಷಯದಲ್ಲಿ ಕ್ಯಾಂಪೇನ್ ಮಾಡಿ. ನಿಮಗೆ ಈ ರೀತಿ ಕ್ಯಾಂಪೇನ್ ಮಾಡಬೇಕು ಅಂತಂದರೆ ನಿಜವಾಗಿ ಕ್ಯಾಂಪೇನ್ ಮಾಡಬೇಕಾದಂಥ ಹಲವಾರು ವಿಷಯಗಳಿದೆ ಮಿಸ್ಟರ್ ರಂಗನಾಥ್. ಅದನ್ನು ಬಿಟ್ಬಿಟ್ಟು ನೀವು BJP ವಕ್ತಾರರ ಥರ ಈ ಥರ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಎಷ್ಟು ಸರಿ ಯೋಚನೆ ಮಾಡಿ. ಆಮೇಲೆ ನೀವು ಹೇಳ್ತೀರಾ ಪ್ರಿಯಾಂಕ್ ಖರ್ಗೆ ಅವರು ನದಿ ಮೂಲ ಮತ್ತು ಜಲಮೂಲಗಳನ್ನ ಕಾಪಾಡ್ಕೋಬೇಕು ಅಂತ ಮಾತಾಡಿದ್ದಾರೆ. ಅದೇ ಒಂದು ಮಾತಿನಲ್ಲಿ ಅವ್ರು ಹೇಳ್ತಾರೆ ಕರ್ನಾಟಕದ ಪ್ರತಿಯೊಂದು ಗ್ರಾಮನೂ ಕೂಡ ಎನರ್ಜಿ ಸೆಕ್ಯೂರ್ ಆಗಿರಬೇಕು ಮತ್ತು ವಾಟರ್ ಸೆಕ್ಯೂರ್ ಆಗಿರಬೇಕು ಅನ್ನೋದು ನನ್ನ ಕನಸು ಅಂತ ಮಾತಾಡ್ತಾರೆ. ಅಂದರೆ ಪ್ರಾಮಾಣಿಕವಾಗಿ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯನ್ನು ವಾಟರ್ ಸೆಕ್ಯೂರು ಮತ್ತು ಎನರ್ಜಿ ಸೆಕ್ಯೂರ್ ಮಾಡಬೇಕು ಅಂತ ಅವ್ರು ಮಾತಾಡ್ತಾ ಇರೋದು ಅತ್ಯಂತ ಸೆನ್ಸಿಬಲ್ ಆಗಿರೋ ಅತ್ಯಂತ ಅಗತ್ಯವಾಗಿರೋ ವಿಷಯ ಅಲ್ವಾ ಮಾನ್ಯ ರಂಗನಾಥ್ರವರೇ? ಜಲಮೂಲಗಳನ್ನ ನದಿ ಮೂಲಗಳನ್ನ ನಾವು ಕಾಪಾಡಿಕೊಂಡ್ರೆ, ರಕ್ಷಣೆ ಮಾಡಿಕೊಂಡ್ರೆ, ಶುದ್ಧವಾಗಿ ಇಟ್ಕೊಂಡ್ರೆ ಇಡೀ ದೇಶ ಅಭಿವೃದ್ಧಿ ಕಡೆ ಹೋಗಲ್ವಾ? ಮತ್ತು ನಾವು ಅದರಲ್ಲೂ ನಾವು ಭಾರತೀಯರು ನಮ್ಮ ನದಿಗಳನ್ನ ದೇವರು ಅಂತ ಪೂಜೆ ಮಾಡ್ತೀವಿ, ದೇವತೆಗಳು ಅಂತ ಪೂಜೆ ಮಾಡ್ತೀವಿ. ಆದರೆ ನಮ್ಮ ನದಿಗಳ ಸ್ಥಿತಿ ಹೆಂಗಿದೆ ಅಂತ ನಿಮಗೆ ಗೊತ್ತಿದೆಯಲ್ವಾ? ಹಲವಾರು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ, 2 ಫೋಟೋ ಹಾಕ್ಬಿಟ್ಟು, ಒಂದು ಕಡೆ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ನದಿಗಳ ಫೋಟೋ, ನಮ್ಮ ದೇಶದ ನದಿ ಫೋಟೋ ಅಲ್ಲಿ ಹಾಕಿರ್ತಾರೆ. ಯಾವ ದೇಶದಲ್ಲಿ ನದಿ ಅಂತ ನೋಡ್ತಾರೋ ಅಲ್ಲೆಂಗಿದೆ ನದಿ, ಯಾವ ದೇಶದಲ್ಲಿ ನದಿನ ದೇವತೆ ಅಂತ ನೋಡ್ತಾರೋ ಇಲ್ಲೆಂಗಿದೆ ನದಿ ಅಂತ ಫೋಟೋಗಳನ್ನ ಹಾಕಿ ಹಲವಾರು ಸರಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ. ನದಿಗಳು ಹೀಗಿದ್ದಾಗ ನಾವು ನದಿಗಳನ್ನ ಪೂಜೆ ಮಾಡ್ತಾ, ನದಿಗಳು ಹೀಗೆ ಅಶುದ್ಧವಾಗಿದ್ದಾಗ ನಾವು ಅದು ಹೆಮ್ಮೆ ಪಡೋ ವಿಷಯನ? ಅದರ ಬದಲು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿರೋ ಥರ ನದಿ ಮೂಲ ಜಲಮೂಲಗಳನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಎಲ್ಲ ರಾಜಕಾರಣಿಗಳು ಮಾತಾಡಿ, ಎಲ್ಲ ಪಕ್ಷಗಳು ಮಾತಾಡಿ ಅದ್ರ ಬಗ್ಗೆ ಒಂದು ಮಟ್ಟದ ಕೆಲಸವನ್ನು ಮಾಡಿದ್ರೆ ನಮ್ಮ ನದಿ ಮೂಲಗಳು ಜಲಮೂಲಗಳು ಶುದ್ಧ ಆಗಲ್ವಾ ಮುಂದಿನ 5 ವರ್ಷಗಳಲ್ಲಾದರೂ? ಆಗ ಇಡೀ ಭಾರತೀಯರು ಹೆಮ್ಮೆ ಪಡುವಂಥ ವಿಷಯ ಅಲ್ವಾ? ನಾವು ನದಿಗಳನ್ನ ಪೂಜಿಸ್ತೀವಿ, ಹಾಗೆ ನದಿಗಳನ್ನ ಅದೇ ಕಾರಣಕ್ಕೆ ಶುದ್ಧವಾಗಿ ಕೂಡ ಇಟ್ಕೊಂಡಿದ್ದೀವಿ ಅನ್ನೋದು ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ ವಿಷಯ ಅಲ್ವಾ? ಪ್ರಿಯಾಂಕ್ ಖರ್ಗೆ ಈ ರೀತಿ ವಿಷಯ ಮಾತಾಡಿರುವಾಗ ನೀವು ಅದನ್ನು ಕಂಪ್ಲೀಟ್ ಟ್ವಿಸ್ಟ್ ಮಾಡಿಬಿಟ್ಟು ಹಿಂದೂ ವಿರೋಧಿ ಮಾತು ಅಂತ ಹೇಳ್ತೀರಲ್ಲ, ಇದು ಹೆಂಗೆ ಹಿಂದೂ ವಿರೋಧಿ ಮಾತು? ನಮ್ಮ ನದಿಯ ಮೂಲಗಳು ಜಲಮೂಲಗಳು ರಕ್ಷಣೆ ಆದರೆ ಅದು ಆ್ಯಕ್ಚುಲಿ ಹಿಂದೂ ಪರವಾದ ಕೆಲಸ ಆಗ್ತದೆ, ಹಿಂದೂ ಪರವಾದ ಮಾತಾಗುತ್ತೆ, ಬಿಟ್ಟರೆ ಹಿಂದೂ ವಿರೋಧಿ ಮಾತು ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಹಿಂದೂ ಪರವಾದ ಮಾತು ಅಂತ ಹೇಳೋದು ಬಿಟ್ಬಿಟ್ಟು ನೀವು ಹಿಂದೂ ವಿರೋಧಿ ಅಂತ ಟ್ವಿಸ್ಟ್ ಮಾಡಿ ಈ ಥರ ಮಾತಾಡ್ತಾ ಇದ್ದೀರಲ್ಲ, ಎಷ್ಟು ಸರಿ ಇದು? ಅಥವಾ ನಿಮಗೇನಾದರೂ ಪ್ರಿಯಾಂಕ್ ಖರ್ಗೆ ಒಬ್ಬ ದಲಿತ ರಾಜಕಾರಣಿ, ಒಬ್ಬ ದಲಿತ ನಾಯಕ, ದಲಿತ ನಾಯಕರಾಗಿರೋರು, ದಲಿತ ರಾಜಕಾರಣಿಯಾಗಿರ್ತಕ್ಕಂಥವ್ರು ಫ್ಯಾಕ್ಟ್ಸ್ ಸಮೇತ ಇಷ್ಟು ಸ್ಪಷ್ಟವಾಗಿ ಸೆನ್ಸಿಬಲ್ ಆಗಿ ಮಾತಾಡ್ತಾ ಇರೋದನ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ವಾ ಹೇಗೆ? ಯಾಕೆ ಅಂತಂದರೆ ಇವತ್ತೂ ಕೂಡ ನಮ್ಮ ಸಮಾಜದಲ್ಲಿ ಸ್ವತಂತ್ರ ಬಂದು 75 ವರ್ಷಗಳಾದರೂ ಕೂಡ ದಲಿತ ಸಮುದಾಯದವರು ಅಸರ್ಟಿವ್ ಆಗಿ ಮಾತಾಡಿದ್ರೆ, ಫ್ಯಾಕ್ಟ್ಸ್ ಜೊತೆ ಗಟ್ಟಿ ದನಿಯಲ್ಲಿ ಫ್ಯಾಕ್ಟ್ಸ್ಗಳನ್ನ ಇಟ್ಕೊಂಡು ಮಾತಾಡಿದ್ರೆ ಸಹಿಸ್ಕೊಳ್ಳೋಕ್ಕಾಗದೇ ಇರೋವಂಥ ಮನೋಭಾವ ಇನ್ನೂ ಕೆಲವು ಮೇಲ್ಜಾತಿಗಳಲ್ಲಿದೆ. ಅದೇನಾದರೂ ನಿಮ್ಮಲ್ಲಿ ವರ್ಕ್ ಆಗ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳಿ, ಅಕಸ್ಮಾತ್ ಅದು ವರ್ಕ್ ಆಗ್ತಾ ಇದ್ದರೆ. ಯಾಕೆ ಅಂತಂದರೆ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕಾಗಿದೆ, ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೊರಟ್ರೋ, ಪ್ರಜಾಪ್ರಭುತ್ವವನ್ನು ಅದ್ರ ಮೂಲಕ ಹಾಳು ಮಾಡ್ತೀವಿ ಅಂತ ಯಾರು ಹೊರಟ್ರೋ, ಅವರ ವಿರುದ್ಧ ಅತ್ಯಂತ ಹೆಚ್ಚಿನ ಮಟ್ಟಕ್ಕೆ ಗಟ್ಟಿ ದನಿಯಲ್ಲಿ ಮಾತಾಡ್ತಾ ಇರೋದು ಈ ದೇಶದ ದಲಿತ ಸಮುದಾಯ ಮತ್ತು ದಲಿತ ಸಮುದಾಯದ ನಾಯಕರು. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನೇನೂ ಅರ್ಥ ಮಾಡ್ಕೊಳ್ದೇನೆ ಪ್ರಿಯಾಂಕ್ ಖರ್ಗೆ ಅವರು ಸೆನ್ಸಿಬಲ್ಲಾಗಿ ಮಾತಾಡಿದ್ದನ್ನು ತಿರುಚಿಬಿಟ್ಟು ಅವ್ರನ್ನ ಹಿಂದೂ ವಿರೋಧಿ, ಇವ್ರ ವಿರುದ್ಧ ಕ್ಯಾಂಪೇನ್ ಮಾಡ್ತೀವಿ ಅಂತಿರಲ್ಲ, ನಿಮ್ಮ ಜರ್ನಲಿಸ್ಟಿಕ್ ಎಥಿಕ್ಸ್ ಬಗ್ಗೆ ನೀವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಮಿಸ್ಟರ್ ರಂಗನಾಥ್. ಮತ್ತು ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಏನಂತ, ನಿಮ್ಮನ್ನೇ ಯಾಕೆ ನಾವು ಕೇಳ್ತಾ ಇದ್ದೀವಿ ಅಂತ. ಇನ್ನೂ ಹಲವಾರು ಜರ್ನಲಿಸ್ಟ್ಗಳು, ಅದರಲ್ಲೂ ಗೋಧಿ ಮೀಡಿಯಾ ಆಗಿರ್ತಕ್ಕಂಥ ಜರ್ನಲಿಸ್ಟ್ಗಳು ನಿಮ್ಮದೇ ರೀತಿ ಮಾತಾಡೋರು ಇದ್ದಾರೆ. BJP ವಿರುದ್ಧ ಮಾತಾಡಿದ ತಕ್ಷಣವೇ ದೇಶದ್ರೋಹಿ ಅಂದ್ಬಿಡೋದು, ಹಿಂದೂ ವಿರೋಧಿ ಅಂದ್ಬಿಡೋದು ಮಾಡ್ಕೊಂಡಿದ್ದಾರೆ. ಆದರೆ ನಾವು ನಿಮ್ಮನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದರೆ 2 ಕಾರಣಕ್ಕೆ. ಒಂದು ಕಾರಣ ಏನು ಅಂತಂದರೆ, ನೀವು ತಿಳುವಳಿಕೆ ಉಳ್ಳಂಥ ವ್ಯಕ್ತಿ,
ತಿಳುವಳಿಕೆ ಇದ್ದು ಈ ರೀತಿ ವಿಷಯವನ್ನು ಡೈವರ್ಟ್ ಮಾಡಿ ಟ್ವಿಸ್ಟ್ ಮಾಡಿ ತಪ್ಪು ಸಂದೇಶವನ್ನು ಕೊಡೋದಿದೆಯಲ್ಲ, ಇದು ತುಂಬ ಡೇಂಜರಸ್ಸು ಮತ್ತು ದೊಡ್ಡ ತಪ್ಪಿದು. ಹಾಗಾಗಿ ನಿಮ್ಮನ್ನು ನಾವು ಪ್ರಶ್ನೆ ಮಾಡ್ತೀವಿ. ಎರಡನೇ ಕಾರಣ ಏನು ಅಂತಂದರೆ, ನಿಮಗೆ ತಿಳುವಳಿಕೆ ಇರೋದ್ರಿಂದ, ನಾಲೆಡ್ಜ್ ಇರೋದ್ರಿಂದ ನಾವು ನಿಮ್ಮನ್ನು ಈ ರೀತಿ ನೇರವಾಗಿ ಪ್ರಶ್ನೆ ಮಾಡಿದಾಗ ನಿಮಗೆ ಅದನ್ನು ಅರ್ಥ ಮಾಡಿಕೊಳ್ಳುವ, ಸರಿ ತಪ್ಪನ್ನು ಅರ್ಥ ಮಾಡಿಕೊಳ್ಳುವ ಕೆಪ್ಯಾಸಿಟಿ ಕೂಡ ಇದೆ. ಅದರಿಂದನಾದರೂ ನೀವು ಮುಂದಕ್ಕೆ ಈ ರೀತಿಯ ಸಿಲ್ಲಿ ಅನಿಸ್ಬೋದಾದಂಥ, ಒಬ್ಬ ಸೀನಿಯರ್ ಜರ್ನಲಿಸ್ಟು ಇಷ್ಟು ಸಿಲ್ಲಿಯಾಗಿ ಮಾತಾಡ್ತಾರಾ ಅಂತ ಅನಿಸ್ಬೋದಾದಂಥ ಮಾತುಗಳನ್ನ ಆಡದೇ ಇರಲಿ ಅನ್ನೋ ಒಂದು ವಿಶ್ವಾಸದಿಂದಲೂ ಕೂಡ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ದೀವಿ ಮಿಸ್ಟರ್ ರಂಗನಾಥ್ರವರೇ. ಇನ್ನು ಕಾಂಗ್ರೆಸ್ನವ್ರಿಗೊಂದು ಮಾತಿದೆ. ಕಾಂಗ್ರೆಸ್ ಪಕ್ಷದವರು ನೀವು ಏನು ಮಾಡ್ತಾಯಿದ್ದೀರಿ? ನಿಮ್ಮ ಪಕ್ಷದ ಒಬ್ಬ ರಾಜಕಾರಣಿ, ನಿಮ್ಮ ಪಕ್ಷದಲ್ಲಿ ಮಂತ್ರಿ ಆಗಿರ್ತಕ್ಕಂಥವರೊಬ್ಬರು ಸರಿಯಾದ ಮಾತುಗಳನ್ನ ಆಡಿದ್ದಾರೆ, ಸೆನ್ಸಿಬಲ್ ಆದ ಮಾತುಗಳನ್ನ ಆಡಿದ್ದಾರೆ, ನೇರವಾಗಿ ಮಾತಾಡಿದ್ದಾರೆ. ಆದರೆ ಒಬ್ಬ ಹಿರಿಯ ಪತ್ರಕರ್ತರು ಅದನ್ನ ಕಂಪ್ಲೀಟ್ ಟ್ವಿಸ್ಟ್ ಮಾಡಿಬಿಟ್ಟು ಇವರು ಹಿಂದೂ ವಿರೋಧಿ ಮಾತಾಡಿದ್ದಾರೆ, ನಾವು ಇವ್ರ ವಿರುದ್ಧ ಕ್ಯಾಂಪೇನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಪಕ್ಷನೇ ಹಿಂದೂ ವಿರೋಧಿ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ನೀವು ಕಾಂಗ್ರೆಸ್ ಪಕ್ಷದವರು ವಿಷಯ ಇಷ್ಟು ಸ್ಪಷ್ಟವಾಗಿದ್ರೂ, ನಿಮ್ಮ ಮಂತ್ರಿ ಮಾತಾಡಿರೋದು ಅತ್ಯಂತ ಜೆನ್ಯೂನ್ ಆದ ವಿಷಯ ಆಗಿದ್ರೂ ಕೂಡ ನೀವು ಆ ಪತ್ರಕರ್ತರ ವಿರುದ್ಧ ಒಂದು ಗಟ್ಟಿ ದನಿಯಲ್ಲಿ ಪ್ರತಿಭಟನೆ ದಾಖಲಿಸ್ತಾ ಇಲ್ವಲ್ಲ. ಹೀಗಿದ್ದರೆ ನಿಮ್ಮ ಪಾರ್ಟಿ ಉಳಿಯುತ್ತಾ? ನಿಮ್ಮ ಪಕ್ಷ ಉಳಿಯುತ್ತಾ? ಹೀಗಾದಾಗ ಏನಾಗುತ್ತೆ ಹೇಳಿ? ಆ್ಯಸ್ ಆಫ್ ನೌ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನೇರವಾಗಿ ಸೆನ್ಸಿಬಲ್ಲಾಗಿ ವಿಷಯವನ್ನು ಅಂಕಿಅಂಶಗಳ ಸಮೇತ ಮಾತಾಡಬಲ್ಲಂಥ ಕೆಲವು ಮಂದಿ ಇದ್ದಾರೆ. ಆದರೆ ಅಂಥವ್ರ ಮೇಲೆ ಈ ಥರ ಅಟ್ಯಾಕ್ ನಡೆದಾಗ ನಿಮ್ಮ ಪಾರ್ಟಿಯವರು ಸುಮ್ಮನಿದ್ದರೆ, ಅವ್ರನ್ನ ಸಪೋರ್ಟ್ ಮಾಡ್ಕೊಳ್ಳದೆ ಸುಮ್ಮನಿದ್ದರೆ, ಆ ರೀತಿ ಮಾತಾಡ್ತಾ ಇರ್ತಕ್ಕಂಥ ಕೆಲವರು ಇದ್ದಾರಲ್ಲ, ಅವರು ಕೂಡ ಸೈಲೆಂಟಾಗಿ ಹೋಗ್ತಾರೆ. ಕಡೆಗೇನಾಗುತ್ತೆ ನಿಮ್ಮ ಪಾರ್ಟಿಯ ಭವಿಷ್ಯ? ಅದ್ರ ಬಗ್ಗೆ ನೀವು ಕೂಡ ಯೋಚನೆ ಮಾಡಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.